ಜೈ ಹಿಂದ್ ಸಭಾ ಸಿಂಧೂರ್ ಕಾರ್ಯಾಚರಣೆಯ ವಿರೋಚಿತ ಯಶಸ್ಸಿಗೆ ಗೌರವ. ಸಿಂಧೂರ್ ಕಾರ್ಯಾಚರಣೆಯಲ್ಲಿನ ಶೌರ್ಯ ಯಶಸ್ಸಿಗಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಸಿಬ್ಬಂದಿಯನ್ನು ಗೌರವಿಸಲು ಮಾಜಿ ಸೈನಿಕರ ಕೋಶವು ಹೆಮ್ಮೆಯಿಂದ ಒಂದು ಗಂಭೀರ ಮತ್ತು ಸ್ಫೂರ್ತಿದಾಯಕ ಸಮಾರಂಭವನ್ನು ಆಯೋಜಿಸುತ್ತದೆ. ದಿನಾಂಕ 28 ಮೇ 2025ರಂದು, ಸಮಯ ಬೆಳಗ್ಗೆ 9 ಗಂಟೆಗೆ, ಸ್ಥಳ ಸರ್ ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್, ಜೆಸಿ ರಸ್ತೆ, ಬೆಂಗಳೂರು 560002. ಈ ಮಹತ್ವದ ಸಂದರ್ಭದಲ್ಲಿ ಇವರ ಉಪಸ್ಥಿತಿ ಇರುತ್ತದೆ. ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಗೌರವಾನ್ವಿತ ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್, ಗಣ್ಯ ಮಾಜಿ ಸೈನಿಕರು ಮತ್ತು ಹಿರಿಯ ಗಣ್ಯರು. ನಮ್ಮ ವೀರರನ್ನು ಗೌರವಿಸಲು ಮತ್ತು ನಮ್ಮ ದೇಶಭಕ್ತಿಯ ಮನೋಭಾವವನ್ನು ಪ್ರದರ್ಶಿಸಲು ನಾವು ಒಂದಾಗೋಣ. ಎಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ನಿಮ್ಮ ಉಪಸ್ಥಿತಿಯು ಈ ಗೌರವವನ್ನು ನಿಜವಾಗಿಯೂ ಸ್ಮರಣೀಯವಾಗಿಸುತ್ತದೆ. ಜೈ ಹಿಂದ್. KPCC ಮಾಜಿ ಸೈನಿಕರ ಕೋಶದ ನಿವೃತ್ತ ಕರ್ನಲ್ ಮಲ್ಲಿಕಾರ್ಜುನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವೇದಿಕೆಯ ಮೇಲಿರುವ, ವೇದಿಕೆಯ ಎದುರಿನಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ಸಾದರ ನಮಸ್ಕಾರಗಳು. ಸಾವಿರ ಸೀಳುಗಳಿಂದ ಭಾರತದ ನೆತ್ತರ ಹರಿಸ್ತೇವೆ ಅಂತನ್ನೋ ಉದ್ಧಟತನದ ಮಾತನ್ನು ದಶಕಗಳಿಂದ ಹೇಳ್ತಾ ಮತ್ತೆ ಅಕ್ಷರಶಃ ಪಾಲಿಸ್ತಾ ಬಂದಿರುವ ಪಾಕಿಸ್ತಾನದ ಅಟ್ಟಹಾಸವನ್ನು ಮಟ್ಟ ಹಾಕುವ ಕೆಲಸ ಒಂದಲ್ಲ ಒಂದು ದಿನ ಆಗಲೇಬೇಕಾಗಿತ್ತು. ಆಪರೇಷನ್ ಸಿಂಧೂರ್ ರೂಪದಲ್ಲಿ ಅದು ಮೊನ್ನೆ ಮೇ 7ನೇ ತಾರೀಕು ಪ್ರಕಟ ಆಯಿತು. ಜಗತ್ತು ನಿಬ್ಬೆರಗಾಗಿ ನಮ್ಮನ್ನು ನೋಡ್ತು. ಅವತ್ತು ಏಪ್ರಿಲ್ 22ರಂದು ನಡೆದ ಅತ್ಯಂತ ಬರ್ಬರವಾದ ಪಹಲ್ಗಾಮ್ ಹತ್ಯಾಕಾಂಡ ಪಾಕಿಸ್ತಾನದ ಕುತಂತ್ರಗಳನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ
ನಿರ್ಣಾಯಕ ಹೆಜ್ಜೆ ಇಡಲೇಬೇಕಾದಂಥ ಪರಿಸ್ಥಿತಿನ ನಮ್ಮ ಮುಂದೆ ತಂದು ನಿಲ್ಲಿಸ್ತು. ಈಗಲ್ಲದೆ ಇದ್ರೆ ಮತ್ತಾವಾಗ ಅಂತನ್ನೋ ಪರಿಸ್ಥಿತಿ ಅದು. ಅಂಥ ಪರಿಸ್ಥಿತಿನಲ್ಲಿ ಅತ್ಯಂತ ಸಮಯೋಚಿತವಾಗಿ, ಅತ್ಯಂತ ನ್ಯಾಯೋಚಿತವಾಗಿ ಮತ್ತು ಯಾವುದೇ ರೀತಿಯ ಅತಿರೇಕಗಳಿಲ್ಲದೆ ಒಮ್ಮತದಿಂದ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಭಾರತೀಯ ಸೇನೆ ಆ ದಾಳಿಗೆ ಪ್ರತ್ಯುತ್ತರ ಕೊಡ್ತು. ಆಪರೇಷನ್ ಸಿಂಧೂರ್ನ ಮೂಲಕ ಭಾರತ ತನ್ನ ಅಪ್ರತಿಮವಾದ ರಕ್ಷಣಾ ಸಾಮರ್ಥ್ಯವನ್ನು, ಅಸಾಧಾರಣವಾದ ತಾಂತ್ರಿಕ ಕುಶಲತೆಯನ್ನು ಮತ್ತು ಅದ್ಭುತವಾದ ರಾಜಕೀಯ ಇಚ್ಛಾಶಕ್ತಿಯನ್ನು ಜಗತ್ತಿನ ಮುಂದೆ ಅನಾವರಣ ಮಾಡ್ತು. ಭಾರತದ ಪ್ರತಿಯೊಬ್ಬ ನಾಗರಿಕನಲ್ಲೂ, ಸೇನಾನಿಗಳೇ, ನೀವಿಲ್ಲಿ ತುಂಬ ಜನ ಕೂತಿದ್ದೀರಾ, ನಿಮ್ಮೆಲ್ಲರ ಬಗ್ಗೆ ತುಂಬ ಹೆಮ್ಮೆ ಉಕ್ಕಿ ಹರಿತಿದೆ ಪ್ರತಿಯೊಂದು ನಾಗರಿಕರಲ್ಲೂ. ನಿಮ್ಮೆಲ್ರಿಗೂ ನಮ್ಮ ಶತ ನಮನಗಳು. ಆಪರೇಷನ್ ಸಿಂಧೂರ್ ಕೇವಲ ಪಹಲ್ಗಾಮ್ ದಾಳಿಗೆ ಉತ್ತರವಾಗಿ ಮಾಡಿದ್ದಲ್ಲ. ದಶಕಗಳಿಂದ ನಮ್ಮ ನೆಲ, ನಮ್ಮ ಜಲ, ಸ್ವಾತಂತ್ರ್ಯ, ಸಂಸ್ಕೃತಿ ಇವುಗಳನ್ನು ಕಾಪಾಡೋದಕ್ಕೆ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟಿರೋ ಸಾವಿರಾರು ಸೈನಿಕರ ಶೌರ್ಯಕ್ಕೆ, ಹೌತಾತ್ಮ್ಯಕ್ಕೆ ನ್ಯಾಯ ಒದಗಿಸಿದಂಥ ಆಪರೇಷನ್ ಇದು. ಈ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡ ಹಲವಾರು ಯೋಧರಿಗೆ, ವೀರ ಯೋಧರಿಗೆ ಗೌರವಾರ್ಪಣೆ ಮಾಡೋ ದಸೆಯಲ್ಲಿ ಜೈ ಹಿಂದ್ ಸಭಾ ಆಯೋಜಿಸಿರುವ ಈ ಒಂದು ಸಭೆ ಏನಿದೆ, ಗೌರವಾರ್ಪಣೆ ಕಾರ್ಯಕ್ರಮ ಏನಿದೆ, ಎಲ್ಲರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರ ಪರವಾಗಿ ಆ ಗೌರವಕ್ಕೆ ಧನ್ಯವಾದ. ಈಗ ತಾನೇ ನಿರ್ಗಮಿಸಿದಂಥ ನಮ್ಮ ಪಕ್ಷದ AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರ, ನಮ್ಮ ರಾಜ್ಯದ ಉಸ್ತುವಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಆದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ, ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂಥ AICC ಶ್ರೀ ನಾಸೀರ್ ಹುಸೇನ್ ಅವರ, ಕಾರ್ಯಾಧ್ಯಕ್ಷರಾದಂಥ KPCC ಶ್ರೀ ಚಂದ್ರಶೇಖರ್ ಅವರ, ಏರ್ ವೈಸ್ ಮಾರ್ಷಲ್ ಶ್ರೀ ಅಜಿತ್ ಜಾವೀದ್ ಅವರ, ಏರ್ ವೈಸ್ ಮಾರ್ಷಲ್ ನಾಗರಾಜ್ ಅವರ, ಮೇಜರ್ ಜನರಲ್ ಬಸವರಾಜ್ ಇಗಿಂಚಿ ಅವರ, ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಅವರ, ರೇರ್ ಅಡ್ಮಿರಲ್ ಸಂಪತ್ ಗೋಪಾಲ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಿವೃತ್ತ ಸೇನಾಧಿಕಾರಿಗಳೇ, ಇತರ ಎಲ್ಲ ನಿವೃತ್ತ ಸೈನಿಕರೇ, ಶ್ರೀನಿವಾಸ್ ಅವರೇ, ನಮ್ಮ AICC ಎಲ್ಲ ಕಾರ್ಯದರ್ಶಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ನಿವೃತ್ತ ಸೇನಾಧಿಕಾರಿಗಳೇ, ಸೈನಿಕರೇ, ಅವರ ಕುಟುಂಬ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ದೇಶಾದ್ಯಂತ AICC ಅವರು
ಜೈ ಹಿಂದ್ ಸಭಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಈ ಜೈ ಹಿಂದ್ ಸಭಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಭಾಗಿಯಾಗಿದ್ದೇನೆ. ನಾನು ಮೊದಲಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಡಿನಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇದನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಸೈನಿಕರು ಸೇರ್ತಾರೆ, ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀತದೆ ಅಂತಕ್ಕಂಥದ್ದು ಕೂಡ ನನಗೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಮಲ್ಲಿಕಾರ್ಜುನ ಅವರು ಮಲ್ಲಿಕಾರ್ಜುನ್ ನಮ್ಮ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರು ಅವರು ಮತ್ತು ಚಂದ್ರಶೇಖರ್ ಮತ್ತು PCC ಪ್ರೆಸಿಡೆಂಟ್ ಅವರೆಲ್ಲರೂ ಕೂಡ ಸೇರಿ ಅಭಿಷೇಕ್ ದತ್ತ ಅವರೆಲ್ಲರೂ ಕೂಡ ಶ್ರಮ ವಹಿಸಿ ಬಹಳ ಜವಾಬ್ದಾರಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಬಹಳ ಸಮಯ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗಿಂದಲೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಕೂಡ ತಿಕ್ಕಾಟ ಇದ್ದೇ ಇದೆ. ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ, ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ. ಅದು ಉಗ್ರರನ್ನ ಸಾಕೊಂಡಿದ್ದಾರೆ. ಆ ಉಗ್ರರನ್ನ ಮಟ್ಟ ಹಾಕ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ನೀವೆಲ್ಲ ಸೈನಿಕರಿದಾರಲ್ಲ, ಈ ದೇಶದಲ್ಲಿ ನಾವು ಶಿಕ್ಷಕರನ್ನ, ಆಹಾರ ನೀಡೋರನ್ನ, ಮತ್ತೆ ವೈದ್ಯರನ್ನ, ತಂದೆ ತಾಯಿಗಳನ್ನ ನೆನ್ಕೊಳ್ಳೋ ರೀತಿಯಲ್ಲೇ ಸೈನಿಕರನ್ನು ಕೂಡ ನೆನ್ಕೊಳ್ತೀವಿ ನಾವು. ನೀವು ಯಾವಾಗಲೂ ಕೂಡ ಸ್ಮರಣೀಯರು. ಯಾಕಂದ್ರೆ ಈ ದೇಶದ ಸಾರ್ವಭೌಮತೆ ಇರಬೇಕಾದ್ರೆ, ಈ ದೇಶದ ಒಗ್ಗಟ್ಟಿರಬೇಕಾದ್ರೆ, ಈ ದೇಶದ ಜನರ ರಕ್ಷಣೆ ಆಗಬೇಕಾದ್ರೆ, ಈ ದೇಶದ ಜನರ ಆಸ್ತಿಪಾಸ್ತಿಗಳ ರಕ್ಷಣೆ ಆಗಬೇಕಾದ್ರೆ ನೀವೇ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಿಲಿಕ್ಕೆ ಬಯಸ್ತಾ ಇದ್ದೇನೆ, ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ದೇಶದ ರಕ್ಷಣಾ ವಿಚಾರ ಬಂದಾಗ ಎಲ್ಲರೂ ಕೂಡ 140 ಕೋಟಿ ಜನ ಒಗ್ಗಟ್ಟಾಗ್ತೀವಿ. ಕರ್ನಾಟಕದ 7 ಕೋಟಿ ಜನ ಒಗ್ಗಟ್ಟಾಗ್ತೀವಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ. ಯಾಕಂತಂದ್ರೆ ನೀವು ತ್ಯಾಗ ಮನೋಭಾವದಿಂದ ಈ ದೇಶದ ರಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ನಾವು ಅಷ್ಟೇ ಅಲ್ಲ, ಬರೀ ಸೈನಿಕರ ಜವಾಬ್ದಾರಿ ಅಲ್ಲ ಇದು. ಇಡೀ 140 ಕೋಟಿ ಜನರ ಜವಾಬ್ದಾರಿ. ಯಾಕಂದ್ರೆ ದೇಶದ ಸಾರ್ವಭೌಮತೆ, ದೇಶದ ರಕ್ಷಣೆ, ದೇಶದ ಒಗ್ಗಟ್ಟು, ದೇಶದ ಐಕ್ಯತೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದು ಪ್ರತಿಯೊಬ್ಬರೂ ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಪಾಲ್ಗಾಮ್ ಘಟನೆ ನಡೆಯಿತು. ಆ ಘಟನೆ ನಡೆದ ಮೇಲೆ ಆ ಉಗ್ರರ ತಾಣಗಳನ್ನು ಪತ್ತೆ ಹಚ್ಚಿ ಅವರನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸೈನಿಕರು.
ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಭಾರತೀಯ 140 ಕೋಟಿ ಜನರ ಹೆಮ್ಮೆಯ ವಿಚಾರ. ನೀವೆಲ್ಲರೂ ಕೂಡ ನಮ್ಮ ಹೆಮ್ಮೆ ವಿಚಾರವನ್ನು ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಯಾವ ಥರ ನಡೆದಿದೆ ಅಂತಂದರೆ, ಶಿಷ್ಟ ರಕ್ಷಣೆ ದುಷ್ಟರ ಸಂಹಾರ. ನಾವು ಯಾವಾಗಲೂ ಹೇಳ್ತೀವಿ ಇದು ನಾಣ್ಣುಡಿನ. ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ಆಗ್ತಕ್ಕಂಥ ರೀತಿಯಲ್ಲಿ, ಯಾರಿಗೂ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ಗುರುತಚ್ಚಿ ಆ ಉಗ್ರರನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಷ್ಟರ ಜೊತೆಗೆ ಇವತ್ತು ಮಾಜಿ ಸೈನಿಕರ ಅವರ ಕುಟುಂಬದವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅವರು ಸುಖ ಶಾಂತಿಯವರ ಆತ್ಮಕ್ಕೆ ಸಿಕ್ಕಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ನೀವೆಲ್ಲರೂ ಕೂಡ ವೀರ ಮಾತೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ, ವೀರ ತಂದೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಇಂಥ ದೇಶ ಕಾಯ್ತಕ್ಕಂಥವ್ರಿಗೆ ಜನ್ಮ ಕೊಟ್ಟರಲ್ಲ, ಅದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ 2 ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ, ಕ್ಯಾಂಟೀನ್, ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ಅಂತೇಳಿ. ಹಾಕಲ್ಲ. ಆರ್ಮಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಹಾಕಲ್ಲ. ಎರಡನೇದು, ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಕಾರ್ಪೊರೇಷನ್ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು. ಮತ್ತೆ ಇಷ್ಟೇ ಅಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ. ನೀವೆಲ್ಲ ದೇಶದ ಜೊತೆಗಿದ್ದೀರಿ, ನಾವು ನಿಮ್ಮ ಜೊತೆಗಿದ್ದೀವಿ. ಇಷ್ಟನ್ನು ಹೇಳಿ ಮತ್ತೊಮ್ಮೆ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ ಅವರಿಗೆ ಮತ್ತೆ ಇವತ್ತು ಇದು ಐತಿಹಾಸಿಕದ ದಿನ. ಏಕೆಂದರೆ ನಾನು ನಿವೃತ್ತಪಟ್ಟು ಒಂದು 10 ವರ್ಷ ಆಗಿದೆ. ನನ್ನ ನಿವೃತ್ತಪಟ್ಟ ಮೇಲೆ ನಾನು ನೋಡಿದಾಗೆ ಎಲ್ಲೆಲ್ಲೂ ಇಂಥ ಮಾಜಿ ಸೈನಿಕರ ಸಭೆ ಅದು ಸರ್ಕಾರ ಜೊತೆ ಎಂದಿಗೂ ನಡೆದಿಲ್ಲ. ಇದು ಮೊಟ್ಟ ಮೊದಲಾಗಿ ನಡೆದಿದೆ ಮತ್ತು ನಾವು ಈ ಸರ್ಕಾರಕ್ಕೆ ಋಣಿಯಾಗಿದ್ದೀವಿ. ಯಾಕಂದರೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹಲವಾರು ಶಾಸಕರು ಮತ್ತು ಸಚಿವರು ಎಲ್ಲರೂ ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಮತ್ತು ಅದ್ಭುತವಾದ ಕಾರ್ಯಕ್ರಮ. ಮತ್ತು ನಮ್ಮ ಮಾಜಿ ಸೈನಿಕರು ಎಲ್ಲ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಬಂದು ಇವತ್ತು ನಾವು ಜೈ ಹಿಂದ್ ಸಭಾವನ್ನು ಹಮ್ಮಿಕೊಂಡು ಒಂದು ಸಂದೇಶವನ್ನು ಏನು ಕೊಟ್ಟಿದ್ದೀವಿ ಅಂದರೆ, ನಮ್ಮ ಸರ್ಕಾರ ಆಗಿರ್ಬೋದು ಮತ್ತು ಎಲ್ಲ ಮಾಜಿ ಸೈನಿಕರು ಗಡಿಯಲ್ಲಿ ಇವತ್ತು ಎಲ್ಲ ಸಶಸ್ತ್ರ ಪಡೆಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮನೋಬಲವನ್ನು ಜಾಸ್ತಿ ಮಾಡಬೇಕು, ಹೆಚ್ಚಿಸಬೇಕು. ಮತ್ತು ಇಂಥ ಯಾವುದಾದ್ರೂ ಈ ಥರ ದುಷ್ಟ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ತಕ್ಕ ಉತ್ತರವನ್ನು ಕೊಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳೋ ಒಂದು ಸಂದೇಶವನ್ನು ನಾವು ಕೊಡಬೇಕಂತ ಹೇಳಿ